ಮೊದಲನೇ ಪ್ರಶ್ನೆ, ಕಂದಾಯ ಕಾರ್ಯದರ್ಶಿಯಾಗಿ ಹೆಚ್ಚುವರಿ ಉಸ್ತುವಾರಿಯನ್ನು ಯಾರಿಗೆ ವಹಿಸಲಾಗಿದೆ? ಎ. ತುಹಿನ್ ಕಾಂತ ಪಾಂಡೆ, ಬಿ. ಅರುಣ್ ಕುಮಾರ್, ಸಿ. ರಮೇಶ್ ಚಂದ್ರ, ಡಿ. ಅಜಯ್ ಸೇಠ್. ಸರಿಯಾದ ಉತ್ತರ ಡಿ. ಅಜಯ್ ಸೇಠ್. ವಿವರಣೆ: ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಅಜಯ್ ಸೇಠ್ ಅವರಿಗೆ ಕಂದಾಯ ಕಾರ್ಯದರ್ಶಿಯ ಹೆಚ್ಚುವರಿ ಉಸ್ತುವಾರಿಯನ್ನು ತುಹಿನ್ ಕಾಂತ ಪಾಂಡೆ ಅವರ ಸ್ಥಾನಕ್ಕೆ ವಹಿಸಲಾಗಿದೆ. 1987ರ ಕರ್ನಾಟಕ ಕೇಡರ್ ಅಧಿಕಾರಿಯಾಗಿರುವ ಸೇಠ್, ಆರ್ಥಿಕ ನೀತಿ, ಹಣಕಾಸು ಮತ್ತು ತೆರಿಗೆ ಆಡಳಿತದಲ್ಲಿ ವ್ಯಾಪಕವಾದ ಅನುಭವವನ್ನು ಹೊಂದಿದ್ದಾರೆ. ನಿಯಮಿತ ನೇಮಕಾತಿಯನ್ನು ಮಾಡುವವರೆಗೆ ಅವರು ಈ ಹುದ್ದೆಯನ್ನು ನಿರ್ವಹಿಸುತ್ತಾರೆ. ಈ ಹೊಸ ಜವಾಬ್ದಾರಿಯು ಅವರ ಪರಿಣತಿ ಮತ್ತು ಪ್ರಮುಖ ಆರ್ಥಿಕ ವ್ಯವಹಾರಗಳನ್ನು ನಿರ್ವಹಿಸಲು ಸರ್ಕಾರವು ಅವರ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಎತ್ತಿ ತೋರಿಸುತ್ತದೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ವಿಶ್ವ ವನ್ಯಜೀವಿ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಎ. ಮಾರ್ಚ್ 1, ಬಿ. ಮಾರ್ಚ್ 3, ಸಿ. ಮಾರ್ಚ್ 5, ಡಿ. ಮಾರ್ಚ್ 4. ಸರಿಯಾದ ಉತ್ತರ ಬಿ. ಮಾರ್ಚ್ 3. ವಿವರಣೆ: ಕಾಡು ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಆಚರಿಸಲು ಪ್ರತಿ ವರ್ಷ ಮಾರ್ಚ್ 3ರಂದು ವಿಶ್ವಸಂಸ್ಥೆಯ ವಿಶ್ವ ವನ್ಯಜೀವಿ ದಿನವನ್ನು ಆಚರಿಸಲಾಗುತ್ತದೆ. ಇದನ್ನು 2013ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಸ್ಥಾಪಿಸಿತು. 1973ರಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಕಾಡು ಪ್ರಾಣಿ ಮತ್ತು ಸಸ್ಯಗಳ CITES ಅಂತರರಾಷ್ಟ್ರೀಯ ವ್ಯಾಪಾರದ ಸಮಾವೇಶವನ್ನು ಅಂಗೀಕರಿಸಿತು. ಜನರು ಮತ್ತು ಗ್ರಹವನ್ನು ಬೆಂಬಲಿಸುವಲ್ಲಿ ವನ್ಯಜೀವಿಗಳ ಪ್ರಮುಖ ಪಾತ್ರವನ್ನು ಈ ದಿನ ಗುರುತಿಸುತ್ತದೆ. 2025ರ ವಿಶ್ವ ವನ್ಯಜೀವಿ ದಿನದ ವಿಷಯವೆಂದರೆ ವನ್ಯಜೀವಿ ಸಂರಕ್ಷಣಾ ಹಣಕಾಸು ಜನರು ಮತ್ತು ಗ್ರಹದಲ್ಲಿ ಹೂಡಿಕೆ. ಇದು ಸಂರಕ್ಷಣಾ ಪ್ರಯತ್ನಗಳಲ್ಲಿ ಹೂಡಿಕೆಯ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ವೀಲ್ಚೇರ್ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಎ. ಮಾರ್ಚ್ 1, ಬಿ. ಫೆಬ್ರವರಿ 28, ಸಿ. ಏಪ್ರಿಲ್ 5, ಡಿ. ಮಾರ್ಚ್ 15. ಸರಿಯಾದ ಉತ್ತರ ಎ. ಮಾರ್ಚ್ 1. ವಿವರಣೆ: ಅಂಗವಿಕಲ ವ್ಯಕ್ತಿಗಳು ಸ್ವತಂತ್ರವಾಗಿ ಬದುಕಲು ಮತ್ತು ಸಮಾಜದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಲು ಅನುವು ಮಾಡಿಕೊಡುವ ಉದ್ದೇಶದಿಂದ ಪ್ರತಿ ವರ್ಷ ಮಾರ್ಚ್ 1ರಂದು ಅಂತಾರಾಷ್ಟ್ರೀಯ ಗಾಲಿಕುರ್ಚಿ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ನವದೆಹಲಿಯ ರಾಜೀವ್ ಚೌಕ್ ಮೆಟ್ರೋ ನಿಲ್ದಾಣದಲ್ಲಿ ಆಯೋಜಿಸಲಾದ ಸುಗಮ್ಯ ಯಾತ್ರೆಯಂತಹ ವಿವಿಧ ಕಾರ್ಯಕ್ರಮಗಳು ಮತ್ತು ಉಪಕ್ರಮಗಳಿಂದ ಗುರುತಿಸಲ್ಪಟ್ಟಿದೆ. ಈ ಕಾರ್ಯಕ್ರಮವನ್ನು ವಿಕಲಾಂಗ ವ್ಯಕ್ತಿಗಳ ಸಬಲೀಕರಣ ಇಲಾಖೆ, DPWD, ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ MSJ, ಮತ್ತು ವಿಕಲಾಂಗ ವ್ಯಕ್ತಿಗಳ ಮುಖ್ಯ ಆಯುಕ್ತರ ಕಚೇರಿ CCPD ಜಾಗೃತಿ ಮೂಡಿಸಲು ಮತ್ತು ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಆಯೋಜಿಸಿತ್ತು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸಮೀಕ್ಷೆಯಲ್ಲಿ ಎಷ್ಟು ನದಿ ಡಾಲ್ಫಿನ್ಗಳನ್ನು ದಾಖಲಿಸಲಾಗಿದೆ? ಎ. 6100, ಬಿ. 6327, ಸಿ. 6500, ಡಿ. 6000. ಸರಿಯಾದ ಉತ್ತರ ಬಿ. 6327. ವಿವರಣೆ: ಭಾರತದ ಮೊಟ್ಟಮೊದಲ ನದಿ ಡಾಲ್ಫಿನ್ ಸಮೀಕ್ಷೆಯು 8 ರಾಜ್ಯಗಳ 28 ನದಿಗಳಲ್ಲಿ ಒಟ್ಟು 6327 ಡಾಲ್ಫಿನ್ಗಳನ್ನು ದಾಖಲಿಸಿದ್ದು 8500 ಮಿ. ಗಿಂತ ಹೆಚ್ಚು ಸಮೀಕ್ಷೆ ನಡೆಸಿದೆ. 3150 ಮಾನವ ದಿನಗಳನ್ನು ಒಳಗೊಂಡ ಈ ಸಮೀಕ್ಷೆಯು ಸಂರಕ್ಷಣಾ ಪ್ರಯತ್ನಗಳ ಮಹತ್ವವನ್ನು ಎತ್ತಿ ತೋರಿಸಿದೆ. ಉತ್ತರ ಪ್ರದೇಶವು ಅತಿ ಹೆಚ್ಚು ಸಂಖ್ಯೆಯ ನದಿ ಡಾಲ್ಫಿನ್ಗಳನ್ನು ಹೊಂದಿದ್ದು, ನಂತರದ ಸ್ಥಾನಗಳಲ್ಲಿ ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಇವೆ. ಪ್ರಧಾನಮಂತ್ರಿಯವರು ಒತ್ತಿ ಹೇಳಿದಂತೆ, ಪರಿಸರ ಪ್ರವಾಸೋದ್ಯಮ, ಸಂರಕ್ಷಣೆ ಮತ್ತು ವನ್ಯಜೀವಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಸಮೀಕ್ಷೆಯ ಫಲಿತಾಂಶಗಳು ನಿರ್ಣಾಯಕವಾಗಿವೆ. ಮುಂದಿನ ಪ್ರಶ್ನೆ, ಬ್ಲೂ ಘೋಸ್ಟ್ ಮಿಷನ್ 1 ಚಂದ್ರನ ಮೇಲೆ ಇಳಿಯಲು ಕಾರಣವಾದ ಕಂಪನಿ ಯಾವುದು? ಎ. ಫೈರ್ಫ್ಲೈ ಏರೋಸ್ಪೇಸ್, ಬಿ. ಸ್ಪೇಸ್ಎಕ್ಸ್, ಸಿ. ನೀಲಿ ಮೂಲ, ಡಿ. ನಾಸಾ. ಸರಿಯಾದ ಉತ್ತರ ಎ. ಫೈರ್ಫ್ಲೈ ಏರೋಸ್ಪೇಸ್. ವಿವರಣೆ: ಫೈರ್ಫ್ಲೈ ಏರೋಸ್ಪೇಸ್ ಬ್ಲೂ ಘೋಸ್ಟ್ ಮಿಷನ್ 1 ಅನ್ನು ಯಶಸ್ವಿಯಾಗಿ ನಡೆಸಿತು. ಇದು ಮಾರ್ಚ್ 2, 2025ರಂದು ಚಂದ್ರನ ಮೇಲೆ ಇಳಿಯಿತು. ಇದು ಎರಡನೇ ಖಾಸಗಿ ಚಂದ್ರನ ಇಳಿಯುವಿಕೆಯನ್ನು ಗುರುತಿಸಿತು. ಈ ಕಾರ್ಯಾಚರಣೆಯನ್ನು ಸ್ಪೇಸ್ಎಕ್ಸ್ನ ಫಾಲ್ಕನ್ 9 ರಾಕೆಟ್ನಲ್ಲಿ ಜನವರಿ 15,
2025 ರಂದು ಪ್ರಾರಂಭಿಸಲಾಯಿತು ಮತ್ತು ಇದು ಚಂದ್ರನ ಮಣ್ಣಿನ ವಿಶ್ಲೇಷಕ ಸೇರಿದಂತೆ 10 ವೈಜ್ಞಾನಿಕ ಸಾಧನಗಳನ್ನು ಸಾಗಿಸಿತು. ಈ ಮಿಷನ್ ಸೌರ ಪ್ರಭಾವದ ಅಡಿಯಲ್ಲಿ ಚಂದ್ರನ ಧೂಳಿನ ನಡವಳಿಕೆಯನ್ನು ಅಧ್ಯಯನ ಮಾಡುತ್ತದೆ ಮತ್ತು ಸಂಪೂರ್ಣ ಗ್ರಹಣ ಮತ್ತು ಚಂದ್ರನ ಸೂರ್ಯಾಸ್ತದಂತಹ ಪ್ರಮುಖ ಚಂದ್ರನ ಘಟನೆಗಳನ್ನು ಸೆರೆಹಿಡಿಯುತ್ತದೆ. ಈ ಪ್ರವರ್ತಕ ಚಂದ್ರ ಕಾರ್ಯಾಚರಣೆಯಲ್ಲಿ ಫೈರ್ಫ್ಲೈ ಏರೋಸ್ಪೇಸ್ ಪ್ರಮುಖ ಪಾತ್ರ ವಹಿಸಿದೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.